ಚೆನ್ನಾಗಿ ಹೊಟ್ಟೆ ಹಸಿತಾ ಇದೆ ಅನ್ನೋವಾಗ ಈ ಬಿಸಿ ಬಿಸಿ ಅನ್ನದ ಜೊತೆ ಈ ಗೊಜ್ಜನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ತಿಂತಾ ಇದ್ರೆ ಅಬ್ಬಾ ಒಂದ್ಸರಿಗಂತೂ ಸಾಕು ಅನ್ಸಲ್ಲ, ಮತ್ತೆ ಮತ್ತೆ ಇಟ್ಕೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ರುಚಿಯಾಗಿ ಹಾಗೆ ಈಸಿಯಾಗಿರೋ ಅಂಥ ಈ ತರಕಾರಿ ಗೊಜ್ಜು ಮಾಡೋಣ. ನಾವು ಅದು ತಿನ್ನಲ್ಲ ಇದು ತಿನ್ನಲ್ಲ ಅನ್ನೋಂಗೆ ಇಲ್ಲ, ಯಾರು ಬೇಕಾದರೂ ಈ ಗೊಜ್ಜನ್ನ ಹ್ಯಾಪಿಯಾಗಿ ತಿಂತಾರೆ. ಮೊದಲಿಗೆ ನಿಮ್ಮ ಹತ್ರ ಇರೋವಂಥ ಎಲ್ಲ ತರಕಾರಿ ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಜೀರಿಗೆ, ಹಾಗೆ ಹುಣಸೆ ಹಣ್ಣು, ಅರಿಶಿನ, ನೀರು ಇಷ್ಟನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಾನಿಲ್ಲಿ ಬೆಂಡೆಕಾಯಿ, ತೊಂಡೆಕಾಯಿ, ಹೀರೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಹಾಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಮೂಲಂಗಿ, ಸೌತೆಕಾಯಿ ಈ ರೀತಿ ಬೇರೆ ಬೇರೆ ತರಕಾರಿನ ಸಹ ಹಾಕಿ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಕೊನೆಯಲ್ಲಿ ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಗೆ ಸ್ವಲ್ಪ ಇಂಗು, ಕಟ್ ಮಾಡಿ ಇಟ್ಟಿರೋವಂಥ ಈರುಳ್ಳಿನ ಸಹ ಹಾಕಿ ಈರುಳ್ಳಿನ ಒಂದು ಅರ್ಧ ಬಾಡಿಸ್ಕೊಂಡ್ರೆ ಸಾಕು. ನಂತರ ರೆಡಿ ಮಾಡಿಟ್ಟಿರೋವಂಥ ಗೊಜ್ಜನ್ನ ಹಾಕ್ಕೊಂಡ್ರೆ ಆಯಿತು. ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ. ಮಿಸ್ ಮಾಡಿದ್ರೆ ಒಂದ್ಸರಿ ಟ್ರೈ ಮಾಡಿ ಆಯಿತಾ. ಬಾಯ್.